ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತಾ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ. ಮೊದಲು ಪೋಷನ್ ಟ್ರ್ಯಾಕರನ್ನು ಅಪ್ಡೇಟನ್ನು ಮಾಡ್ಕೊಳ್ಳಿ. ಅದರ ಜೊತೆಗೆ ಹೊಸದಾಗಿ ವಿಷಯಗಳು ಅಪ್ಡೇಟ್ ಆಗಿದೆ. 25.1 ಹೊಸದಾಗಿ ಬಂದಿರುವಂಥ ವರ್ಷನು ಏನೇನಿದೆ ಅನ್ನುವಂಥದ್ದನ್ನು ಇಲ್ಲಿ ವಾಟ್ಸ್ ದ ನ್ಯೂ ಅನ್ನೋದರಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಷಯ ಏನೇನು ಆಗಿದೆ, ಹೊಸದಾಗಿ ಏನೇನು ಅಪ್ಡೇಟ್ ಆಗಿದೆ ಅನ್ನುವಂಥದ್ದನ್ನು ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಮಾಡಿಕೊಂಡು ಲಾಗಿನ್ ಆದಮೇಲೆ ನೋಡೋಣ. ಹೊಸದಾಗಿ ಇರುವಂಥದ್ದು ಎನೇಬಲ್ ಬೆನಿಫಿಷರಿ ರಿಜಿಸ್ಟ್ರೇಷನ್ ವಿದೌಟ್ ಆಧಾರ್, ನಾನ್ ಆಧಾರ್ ಆಪ್ಷನ್ ಆಡೆಡ್, ಫಿಕ್ಸ್ಡ್ ಆಧಾರ್ ID ರಿಲೇಟೆಡ್ ಕ್ರ್ಯಾಶ್ ಇಶ್ಯೂಸ್, ಈ ರೀತಿಯಾಗಿ ಹೊಸದಾಗಿ ವಿಷಯಗಳು ಬಂದಿದೆ. ಅದನ್ನ ಇವಾಗ ಲಾಗಿನ್ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ. ಪೋಷನ್ ಟ್ರ್ಯಾಕರಲ್ಲಿ ಹೊಸದಾಗಿ ಅಪ್ಡೇಟ್ ಆಗಿರೋದು ಏನಪ್ಪ ಅಂತಂದರೆ, ನಾವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಏನು ಮಾಡುತ್ತೆ, ಈ ರೀತಿಯಾಗಿ ನಾವು ಇಲ್ಲಿ ಪ್ಲಸ್ ಚಿಹ್ನೆಯನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಯಾವುದು ರಿಜಿಸ್ಟ್ರೇಷನ್ ಫಲಾನುಭವಿ ಮಾಡಬೇಕು ಅದನ್ನು ನಾವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಈಗ ಉದಾಹರಣೆಗೆ ನಾನು ಪ್ರೆಗ್ನೆಂಟ್ ವುಮನನ್ನು ತೊಗೊತಿದ್ದೀನಿ. ಪ್ರೆಗ್ನೆಂಟ್ ವುಮನನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳುತ್ತೆ ಪ್ರತಿಯೊಂದು ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಕೇಳಿಕೊಂಡು ನಾವು ಅಂಡರ್ಸ್ಟುಡ್ ಅಂತೇಳಿ ಕ್ಲಿಕ್ ಮಾಡಿದಾಗ ಆಧಾರ್ ನಂಬರು ಮತ್ತು ಎಂಟರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಸರಿ, ಈಗ ಆಧಾರ್ ನಂಬರ್ ಇರುತ್ತೆ, ಮಾಡ್ಬೋದು. ಯಾರ್ದಾದ್ರೂ ಆಧಾರ್ ಇಲ್ಲದೆ ಹೋದರೆ, ಇನ್ನೂ ಆಧಾರ್ ಮಾಡಿಸಿಲ್ಲ ಅಂದರೆ, ಏನಾದರೂ ಆಧಾರದ ಸಮಸ್ಯೆ ಇತ್ತು ಅಂತಂದರೆ ಆಗ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಹೊಸದಾಗಿ ಆಪ್ಷನನ್ನು ಕೊಟ್ಟಿದ್ದಾರೆ. ಯಾರ್ದು ಆಧಾರ್ ಇರೋದಿಲ್ಲ, ಇನ್ನೂ ಆಧಾರ್ ಮಾಡಿಸ್ಲಿಕ್ಕೆ ಕೊಟ್ಟಿದ್ದಾರೆ ಅಂಥವ್ರಿಗೆ ಆಧಾರ್ ಇಲ್ಲದೇ ಯಾವ ರೀತಿಯಾಗಿ ಫಲಾನುಭವಿನ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ಈ ವರ್ಷನಲ್ಲಿ ಅಪ್ಡೇಟ್ ಮಾಡಿರುವಂಥದ್ದು. ಇಲ್ಲಿ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಡಸ್ ನಾಟ್ ಹ್ಯಾವ್ ಅ ಆಧಾರ್ ನಂಬರ್, ಅಂದರೆ ಅಪ್ಲಿಕೆಂಟ್ ಆಧಾರ್ ನಂಬರ್ನ ಹೊಂದಿಲ್ಲ ಅಂದರೆ ಇದನ್ನು ನಾವೇನು ಮಾಡಬೇಕು ಅಂದರೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಈ ಥರ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ನೋಡ್ತಾ ಇರುವಂಥದ್ದು ಆಧಾರ್ ನಂಬರ್ ಕೇಳೋದ್ರ ಬದಲಿಗೆ ಮೊಬೈಲ್ ನಂಬರನ್ನು ಕೇಳುತ್ತಾ, ಜೊತೆಗೆ ಆಧಾರ್ ಎನ್ರೋಲ್ಮೆಂಟ್ ನಂಬರ್ ಅಂದರೆ ಆಧಾರ್ ಮಾಡಿಸ್ಲಿಕ್ಕೆ ಕೊಟ್ಟಿರುವಂಥ ಎನ್ರೋಲ್ಮೆಂಟ್ ನಂಬರ್ ಏನಿದೆ ಅದನ್ನು ಕೇಳುತ್ತಾ ಹೋಗುತ್ತೆ, ಮಾಡಿಸ್ಲಿಕ್ಕೆ ಕೊಟ್ಟಿರುವಂಥದ್ದು. ಅದಾದ ನಂತರ ಅದನ್ನು ಎನ್ರೋಲ್ಮೆಂಟ್ ರೆಸಿಪ್ಟನ್ನು ನಾವು ಅಪ್ಲೋಡ್ ಮಾಡಬೇಕು. ತದನಂತರದಲ್ಲಿ ಏನಪ್ಪ ಅಂದರೆ ಇದರ ಬದಲಿಗೆ ಪ್ರೂಫ್ ಆಫ್ ಐಡೆಂಟಿಟಿ ಅಂದರೆ ಆಧಾರ್ ಬದಲಿಗೆ ನಾವು ಬೇರೆ ಐಡೆಂಟಿಟಿಗಳನ್ನು ಕೊಡ್ಬೋದು. ಯಾವುದಾದ್ರು ಕೊಡ್ಬೋದು, ಬ್ಯಾಂಕ್, ಪೋಸ್ಟ್ ಆಫೀಸ್ ಪಾಸ್ಬುಕ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಮನೆಗಾರ ಜಾಬ್ ಕಾರ್ಡ್ ಆಗಿರ್ಬೋದು, ಕಿಸಾನ್ ಫೋಟೋ ಪಾಸ್ಬುಕ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಈ ರೀತಿಯಾಗಿ ಏನಪ್ಪ ಅಂದರೆ ಇಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ನಾವೇನು ಮಾಡಬೇಕು, ಇಲ್ಲ ಆಪ್ಷನನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು. ಯಾವುದಿದೆ, ಪಾನ್ ಕಾರ್ಡ್ ಇದ್ದರೆ ಪಾನ್ ಕಾರ್ಡ್ ಆಗಿರ್ಬೋದು, ಅಲ್ಲದೆ ಹೋದರೆ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡು. ನಂತರದಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಪ್ರೂಫ್ ಆಫ್ ಐಡೆಂಟಿಟಿ ನಂಬರ್, ಈ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ನಂಬರನ್ನು ನಾವೇನು ಮಾಡಬೇಕು ಇಲ್ಲಿ ದಾಖಲಿಸ್ತಾ ಹೋಗಬೇಕಾಗುತ್ತೆ. ಅದಾದ ನಂತರ ಆ ನಂಬರನ್ನು ದಾಖಲಿಸಿದ ಮೇಲೆ ಯಾವ ಐಡೆಂಟಿಟಿ ಹಾಕಿರ್ತೀವಿ, ರೇಷನ್ ಕಾರ್ಡು, ಪಾನ್ ಕಾರ್ಡು ಏನಾಗಿರುತ್ತೆ ಅದನ್ನು ಸಹ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ, ಇದನ್ನು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಆಧಾರ್ ಕಾರ್ಡ್ ಇಲ್ದವ್ರಿಗೆ ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಹೊಸ ಫಲಾನುಭವಿಯನ್ನು ಆ್ಯಡ್ ಮಾಡಬೇಕು ಅಂತಂದಾಗ ಆಧಾರ್ ಕಾರ್ಡ್ ಇಲ್ಲದೆ ಈ ರೀತಿಯಾಗಿ ನಾವು ಮಾಹಿತಿನ ತುಂಬೋದ್ರ ಮೂಲಕವಾಗಿ ನಾವು ಏನು ಮಾಡ್ಬೋದು, ಫಲಾನುಭವಿನ ಸೇರಿಸಬಹುದು. ಇದು ಹೊಸದಾಗಿ ಪೋಷನ್ ಟ್ರ್ಯಾಕರಲ್ಲಿ ಅಪ್ಡೇಟ್ ಆಗಿರುವಂಥ ವಿಷಯ. ಇದು ಬಿಟ್ಟರೆ